ಸೊ ಇವತ್ತು ಗೇಮ್ ಪ್ಲಾನ್ ಮಚ್ಚ. ಸೊ ಇನ್ನು ಲೋವರ್ ಲೋಸೇ ಮಾಡ್ತಾ ಇದೆ ಪ್ರೈಸು. ಹೌದು. ಹ್ಮ್ ಆದ್ರೆ ಇಲ್ಲಿಗಿಂತ ಇದ್ರ ಕೆಳಗಡೆ ನನ್ಗೆ ಯಾವ್ದು ಲೆವೆಲ್ಸೇ ಇಲ್ಲ. ಸೊ ಇವಾಗ ನನಗೆ ಲೆವೆಲ್ಸ್ ಇಲ್ವಲ್ಲ, ಅದಕ್ಕೆ ಹ್ಮ್ ನಾನು ಡೈಲಿ ಕ್ಯಾಂಡಲ್ಸ್ಗೆ ಹೋಗಿ ಲೆವೆಲ್ಸ್ನ ಡ್ರಾ ಮಾಡ್ಕೋತೀನಿ ಕೆಳಗಡೆ. ಓಕೆ. ಅಲ್ಲಿ ಯಾವ್ದು ಲೆವೆಲ್ಸೇ ಇಲ್ಲ. ನಾವು ತುಂಬಾ ಹಿಂದೆ ಹೋಗ್ಬೇಕು. ಈ ಲೆವೆಲ್ ಏನಕ್ಕೆ ಮಾರ್ಕ್ ಮಾಡಿದೆ ಅಂತಂದ್ರೆ ಹಾ ನೋಡಿಲಿ, ರಿಜೆಕ್ಟ್ ಆಗಿದೆ. ಹೌದು. ರಿಜೆಕ್ಟ್ ಆಗಿದೆ. ಹಾ ಇಲ್ಲಿ ಬಂದು ಮತ್ತೆ ರಿಜೆಕ್ಟ್ ಆಗಿದೆ. ಅದಾದ್ಮೇಲೆ ಸಪೋರ್ಟ್ ತಗೊಂಡ್ ಮೇಲ್ಗಡೆ ಹೋಗಿದೆ. ಇವಾಗ ಪ್ರೈಸು ಅಲ್ಲೇ ಇದೆ ಹೌದು. ಅಲ್ವಾ? ಅಲ್ಲೇ ಬಟ್ ರಿಜೆಕ್ಟ್ ಆಗಿ ಕೆಳಗೂ ಹೋಗಿದೆ ತಾನೆ. ಹೌದು. ಇದು ನ್ಯೂಸ್ ಡೇ. ಇದು ಓಕೆ ಎಲೆಕ್ಷನ್ಗೋಸ್ಕರ ಮಾತ್ರ ಓಕೆ 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 ಅಲ್ವಾ? ಓಕೆ. ಎಲೆಕ್ಷನ್ ದಿವಸ ನ್ಯೂಸ್ ಇದ್ದಾಗ ಅಷ್ಟು ನಾನು ಪ್ರೈಸ್ ಆಕ್ಷನ್ ಮೇಲ್ಗಡೆ ಹೋಗಲ್ಲ. ಏನಕ್ಕೆ ಸುಮ್ಮನೆ ಬೈ ಮಾಡ್ಬಿಡ್ತಾರೆ. ಓಕೆ, ಮೋದಿ ಬಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೋಗ್ಬಿಟ್ಟಿರ್ತಾರೆ. ಹೌದು. ಆಕ್ಚುಲ್ ಆಗಿ ಆಗಿರಲ್ಲ ಅದು. ಹ್ಮ್ ಸೊ ಇಲ್ಲಿ ಬಂದಾದ್ಮೇಲೆ ನೋಡಿ, ಇಲ್ಲೂ ಪ್ರೈಸ್ ಸಪೋರ್ಟ್ ತಗೊಂಡಿದೆ, ಇಲ್ಲೂ ಪ್ರೈಸ್ ರೆಸಿಸ್ಟ್ ಸಪೋರ್ಟ್ ಆಗಿದೆ ತಗೊಂಡಿದೆ. ಸಪೋರ್ಟ್. ಇದ್ರ ಕೆಳಗಡೆ ಏನಾದ್ರು ಬಂದ್ರೆ ಹ್ಮ್ ಇಲ್ಲಿ ತನಕ ಹೋಗ್ಬೋದು. ಸೊ ಅದನ್ನೇ ಡ್ರಾ ಮಾಡ್ತೀನಿ ತಡಿ. ಓಕೆ. ನೆಕ್ಸ್ಟ್ ನಾನು ಇದನ್ನ ಮಾರ್ಕ್ ಮಾಡಿದೆ. ಇದನ್ನೇನಕ್ಕೆ ಮಾರ್ಕ್ ಮಾಡಿದೆ ಹೇಳು? ಇಲ್ಲೊಂದ್ಸಲ ರಿಜೆಕ್ಟ್ ಅಲ್ಲೂ ರಿಜೆಕ್ಟ್ ಆಗಿದೆ, ಅಲ್ಲಿ ಇದೆ. ಸಪೋರ್ಟ್ ಆಗಿದೆ, ಹೌದು ಅಲ್ಲಿ ಮತ್ತೆ ಓಪನಿಂಗ್ ಕೆಳಗಡೆಯಿಂದ ಆಗಿದೆ. ಹೌದು. ಆಯ್ತಾ. ಇಲ್ಲಿ ಸಪೋರ್ಟ್ ಆಗಿದೆ. ಆಗಿದೆ. ಸೊ ಮೇ ಬಿ ಅಲ್ಲಿ ಆಗ್ಬೋದು. ಆಮೇಲೆ ಆಗ್ಬೋದು. ಹೌದು, ಕೆಳಗಡೆ ಇನ್ನೊಂದು ಬರ್ಕೋಬೋದು ತಾನೆ, ಇನ್ನೊಂದು ಹೌದು. ಏನು ಮಾಡ್ಕೋಬೋದು ತಾನೆ ಇಲ್ಲಿ. ಎಲ್ಲಿ ಇಲ್ಲ? ಅಲ್ಲಲ್ಲ. ಆ, ಇಲ್ಲ. ಅಲ್ಲಿ ಅಲ್ಲಿ. ಹೌದು, ತಡಿ ಮಾರ್ಕ್ ಮಾಡೋಣ. ಇದಾ? ಹಾ ಅದು. ಏನಕ್ಕೆ ಇಲ್ಲಿ ರೆಸಿಸ್ಟ್ ಆಗಿದೆ, ಇಲ್ಲಿ ಸಪೋರ್ಟ್ ಆಗಿದೆ, ಇಲ್ಲಿ ಸಪೋರ್ಟ್ ಆಗಿದೆ. ನೆಕ್ಸ್ಟ್ ನಾವು ಮಾರ್ಕ್ ಮಾಡ್ಕೊಂಡಿರೋ ಹತ್ರ ರೆಸಿಸ್ಟ್ ಆಗಿದೆ. ಹೌದು, ಇಲ್ಲೂ ತಗೊಂಡಿದೆ, ತಗೊಂಡಿದೆ. ಇಲ್ಲೂ ರಿಜೆಕ್ಟ್ ಆಗಿದೆ. ಹೌದು, ಹ್ಮ್ ವ್ಯಾಲಿಡ್ ಇದೆ, ಮಾರ್ಕ್ ಮಾಡ್ಬೋದು. ಓಕೆನಾ? ಸೊ ಆಮೇಲೆ ಇನ್ನೊಂದು ಪ್ಯಾಟರ್ನ್ ಇದೆ. ಓಕೆನಾ? ಪ್ಯಾಟರ್ನ್ ಹೆಸರು ಡಬಲ್ ಬಾಟಮ್ ಅಂತ. ಡಬಲ್ ಬಾಟಮ್. ಡಬಲ್ ಬಾಟಮ್ ಅಂದ್ರೆ ಎರಡು ಬಾಟಮ್ ಬಂದಿರುತ್ತೆ. ಓಕೆ. ಹಂಗ್ ಬಂದಾಗ ಯೂಶಲಿ ರಿವರ್ಸಲ್ ಅಂತ, ಅಂದ್ರೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಇಲ್ಲಿ ಎರಡು ಬಾಟಮ್ ಎರಡು ಆಗಿದೆ. ಬಾಟಮ್ ಒಂದೇ ಪ್ರೈಸ್ ಲೆವೆಲ್ ಅಲ್ಲಿ ಆಗೈತೆ ನೋಡು. ಆಗಿದೆ. ಇವಾಗ ಮೇಲ್ಗಡೆ ಹೋಗ್ಬೋದು. ಏನಕ್ಕೆ ಅದು ಹೇಳ್ತಿದೆ? ಪ್ಲಸ್ ನೋಡಿಲಿ, ಪ್ರೈಸ್ಗಳು 112, 116, ಮೈನಸ್ 400 400 ಇಂದ ಆಲ್ಮೋಸ್ಟ್ -100 ಬಂದಿದೆ. ಹೌದು. ಇನ್ನ 10 ಮಿನಿಟ್ಸ್ ಇದೆ ಮಾರ್ಕೆಟ್ ಓಪನ್ ಆಗುತ್ತೆ. ಹೌದು. 107 ಕಡಿಮೆನೆ ಆಗ್ತಾ ಬರ್ತಾ ಇದೆ. ಅಂದ್ರೆ ಬೈಯಿಂಗ್ ಪ್ರೆಷರ್ ಇದೆ. ಸೊ ಬೈಯರ್ಸ್ ಗಳು ಇಂಟ್ರೆಸ್ಟ್ ಇದ್ದಾರೆ. ನೋಡೋಣ ತಡಿ, ಯಾವ್ದಾದ್ರು ಸೆಟಪ್ ಬರ್ಲಿ. ಓಕೆನಾ? ಫೋರ್ಸ್ ಮಾಡಬಾರ್ದು ಟ್ರೇಡ್ ನ. ಸೆಟಪ್ ಅಂದ್ರೆ ತಗೊಳ್ಳೋಣ, ನಾನು ತಗೋತೀನಿ, ಇರೋದಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಹೌದು, ತೋರಿಸ್ತೀನಿ ಅದನ್ನ. ಇಲ್ಲ, ಸೊ ಪ್ರೈಸ್ ಲೋವರ್ ಲೋಸ್ನೇ ಮಾಡ್ತಿದೆ. ನಾನು ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಯ್ತು ಅಂತ ಅನ್ಕೊಂಡೆ, ಆದ್ರೆ ಇಲ್ಲಿ ಬಂದು ಅದು ಲಾಂಗ್ ಟರ್ಮ್ ಅಲ್ಲಿ ಬ್ರೇಕ್ ಅಂಡ್ ರಿಟೆಸ್ಟ್ ಆಗಿ ಅಲ್ಲಿಂದ ಸೆಲ್ ಆಫ್ ಆಯ್ತು. ಹೌದು. ಅಲ್ವಾ? ಸೊ ಇವತ್ತಿಗೆ ನನ್ನ ಕೀ ಝೋನು ಸೇಮ್ ಇದೆ. ಯಾಕೆಂದ್ರೆ ಈ ಲೆವೆಲ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದೆ. ಅದು 2365. ಸೊ ಪ್ರೈಸ್ ಏನಾದ್ರು ಇದನ್ನ ಬ್ರೇಕ್ಔಟ್ ಅದನ್ನ ಹೋಲ್ ನಂಬರ್ ಮಾಡ್ಕೋತೀಯ ಅಂಬು, ಅಥವಾ 2365 ಅಂತಾನೆ ಕನ್ಸಿಡರ್ ಮಾಡ್ಕೋತೀಯ? 2365 ಅಂತಾನೆ ಇರ್ಲಿ. ಏನಕ್ಕೆ ಅಂದ್ರೆ ಕೀ ಝೋನ್ ಅಲ್ವಾ? ಹೋಲ್ ನಂಬರ್ ಅಕ್ಕಪಕ್ಕನೆ ಐ ಥಿಂಕ್. ಅದಕ್ಕೇನೆ ನಾನು ವಾಲ್ಯೂಮ್ ನ ನೋಡೋದು. ಸೊ ಒಂದ್ಸಲ ಬ್ರೇಕ್ಔಟ್ ಆದಾಗ ವಾಲ್ಯೂಮ್ ಯಾವ ರೀತಿ ಆಗ್ತಿದೆ ಅದ್ರ ಹತ್ರ ಬಂದಾಗ ಅಂತ. ಪ್ರೈಸು ಓಕೆನಾ ಎಲ್ಲೋ ಗ್ಯಾಪ್ ಡೌನ್ ಆಗಿತ್ತು, ಆದ್ರೆ ಪುಷ್ ಬ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಸೊ ಮೇ ಬಿ ಈ ಲೆವೆಲ್ ಒಳಗಡೆನೆ ಓಪನ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಏನ ಈ ಲೆವೆಲ್ ಅಲ್ಲಿ ಓಪನ್ ಆದ್ರೇನೆ, ಈ ಲೆವೆಲ್ ಓಪನ್ ಆದ್ರೆ, ಯಾಕಂದ್ರೆ ಬುಲ್ಲಿಶ್ ಶೈನ್ ಇದೆ. ಏನಕ್ಕೆ 400 119 ತಗೋ ಬಂದವ್ರೆ ಅಂತಂದ್ರೆ ಬೈಯರ್ಸ್ ಗಳಿದ್ದಾರೆ ಅಲ್ವಾ? ಸೊ ಇದೇನಾದ್ರು ಬ್ರೇಕ್ಔಟ್ ಆದ್ರೆ ವಾಪಸ್ ಬಂದು ಇಲ್ಲಿ ರೀಟೆಸ್ಟ್ ಮಾಡಿ ಅವಾಗ ನಾನು ಲಾಂಗ್ ನೋಡ್ತೀನಿ. ಓಕೆನಾ? ಅಕಸ್ಮಾತ್ ಏನಾದ್ರು ಇಲ್ಲಿ ಬಂದು ರಿಜೆಕ್ಟ್ ಆಗೋ ವೀಕ್ನೆಸ್ ಏನಾದ್ರು ಕಾಣಿಸಿದ್ರೆ ಅವಾಗ ಪುಟ್ ನೋಡ್ತೀನಿ. ಸೊ ನನ್ನ ಹೋಲ್ ನಂಬರ್ ಇವತ್ತು 2300 ಈ ಲೆವೆಲ್. ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಬಂದು ರೀಟೆಸ್ಟ್ ಮಾಡಬೇಕು, ಲಾಂಗ್ ಮಾಡಿದ್ರೆ ಲಾಂಗ್. ಅಲ್ಲೇ ರೆಸಿಸ್ಟ್ ಆಗಿ ಮತ್ತೆ ರಿಜೆಕ್ಟ್ ಆಗ್ತಾ ಬರ್ತಿದ್ರೆ ನಾನು ಪುಟ್ ತಗೋತೀನಿ. ಸೊ 15 ಮಿನಿಟ್ಸ್ಗೆ ಹೋಗ್ತೀನಿ. ಓಕೆ, ಪ್ರೀವಿಯಸ್ ಡೇ ಹೈ ಮತ್ತೆ ಲೋನ ಮೂವ್ ಮಾಡ್ತೀನಿ. 5 ಮಿನಿಟ್ ಹೈ, 5 ಮಿನಿಟ್ ಲೋ ಈ ಕಡೆ ಮಡಗ್ತೀನಿ. ಸೊ ಇದು ಪ್ರೀವಿಯಸ್ ಡೇ ಹೈ ಅಲ್ವಾ? ಶುಕ್ರವಾರದ ಹೈ. ಇದು ಶುಕ್ರವಾರದ ಲೋ. ಓಪನ್ ಆಯ್ತಲ್ಲ? ಓಪನ್ ಆಯ್ತು. ನೋಡೋಣ. ಮಚ್ಚ ನೆನ್ನೆ ಫ್ರೈಡೇ ಲೋ ಇತ್ತಲ್ಲ,
ಅದ್ರ ಹತ್ರ ಓಪನ್ ಆಗಿದೆ. ಸೊ ಓಕೆ. ನೋಡೋಣ ಪ್ರೈಸ್ ಇವಾಗ ಅದ್ರ ಹತ್ರ ಬಂದಾಗ ಯಾವ ರೀತಿ ಹ್ಮ್ ಆಗುತ್ತೆ ಅಂತ. ಸೊ ನಾನ್ ಓಕೆ. ಕಾಂಟ್ರಾಕ್ಟ್ ನೋಡ್ತಿರೋದು ಹ್ಮ್ 22,800ಗೆ ಕಾಲು. ಓಕೆ, ಯಾಕಂದ್ರೆ ಕಾಲ್ ಸೈಡಲ್ಲೇ ಇದ್ದೀನಿ. ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ಅವಾಗ ನಾನು ಪುಟ್ನ ತಗೋತೀನಿ. ಸೊ ಓಕೆ. ಹೌದು, 23,800 ಕಾಲ್ ನಾನು ನೋಡ್ತೀನಿ. 23,800 22,800 ತಾನೆ? ಸಾರಿ, 22,800. ಹೌದು ಹೌದು ನಿಫ್ಟಿ ಫೆಬ್ 22,800 ಸಿ. ಹೌದು. 20 ಫೆಬ್ರವರಿ. 20 ಎತ್ತದಾ? ಓಕೆ. ಹಾಂ ಹಾಂ. ಇಲ್ಲಾಂದ್ರೂ 850 ನೋಡು ಮಚ. ಓಕೆ, 22,850 ನೋಡು. ಅದು 160 ಏನೋ ನಡೀತಾ ಇದೆ ಟು 850. ಕಾಲ್ಗೆ. ಓಕೆ. ಅಲ್ವಾ? 150 ಅದ್ರ ಹತ್ರ ನಡೀತಾ ಇದೆ. ಹಾ. ಪುಟ್ಗೂ ಅದೇ ನೋಡ್ಲಾ ಯಾವುದು? ಪುಟ್ಗೆ 22,800 ಪುಟ್ ನೋಡು. 22,800. ಓಕೆ, ಪ್ರೀವಿಯಸ್ ಡೇ ಲೋನು ಬ್ರೇಕ್ ಮಾಡ್ತು. ಹ್ಮ್. ನಾವು ಅದ್ರ ಕೆಳಗಡೆ ಯಾವುದು ಲೆವೆಲ್ಸ್ ಇದೆ, ಮಾರ್ಕೆಟ್ ಲೆವೆಲ್ಸ್ ಇದೆ. ಇಲ್ಲಿ ಇಲ್ಲಿ ಲೆವೆಲ್ಸ್ ಇದೆಯಾ? ಅದೇ ಹಿಂದಕ್ಕೆ ಹೋಗಿ ಮಾರ್ಕ್ ಮಾಡ್ಕೊಂಡ್ವಲ್ಲ. ಓಕೆ ಓಕೆ. ಹಾ ಹಾ ಹಾ. ಓಕೆ. ಮಚ್ಚಾ, ನೀನು ಇದು ಝೀರೋದ ಅಲ್ಲಿ ಬೈ ಮಾಡ್ಬೇಕಾರೆ ಇಂಟ್ರಾಡೇ ಅಂತಾನೆ ಬೈ ಮಾಡ್ತೀಯಾ ಅಥವಾ ಓವರ್ ನೈಟ್ CNC ಅಂತ ಬೈ ಇಂಟ್ರಾಡೇ ಮಾಡಿ? ಅಂತಾನೆ ಮಾಡ್ತೀನಿ ಮಚ. ಓಕೆ. ಅಂತದೇನು ಪ್ರೈಸ್ ಡಿಫ್ರೆನ್ಸ್ ಆಗಲ್ಲ. ಹಾ. ಇಲ್ಲಿ ಯಾಕೆಂದ್ರೆ ಇಂಟ್ರಾಡೇ. ಇಂಟ್ರಾಡೇಗೆ ಕಾಸ್ಟ್ ಏನೋ ಬೇರೆ ಇದೆ ಅಲ್ವಾ? ಹೌದಾ? ಇಲ್ಲ ಹಂಗೇನಿಲ್ಲ ಮಚ. ಹ್ಮ್. ಇಲ್ಲಿ ತೋರಿಸ್ತಿದೆ ನೋಡು. ನಾನೇನಾದ್ರು ಇವಾಗ ಕಾಲ್ ತಗೊಂಡ್ರೆ ಇದು ಚಾರ್ಜಸ್ ಇಂಟ್ರಾಡೇ ಅಂತ ಚೆಕ್ 20. ಮಾಡಿಲ್ಲ, ಹಾ. ಆದ್ರೂ ನನ್ಗೆ ಓಕೆ. ಅಷ್ಟೇ ಚಾರ್ಜಸ್ ತೋರಿಸ್ತಿದೆ. ಹಾ. ನಾನು ಇಂಟ್ರಾಡೇ ಅಂತ ಕ್ಲಿಕ್ ಮಾಡಿದ್ರು ಅಷ್ಟೇ ಚಾರ್ಜಸ್ ತೋರಿಸ್ತಿದೆ. ಓಕೆ ಓಕೆ. ಹ್ಮ್. ಓಕೆ. ಏನಪ್ಪಾ ಅಂದ್ರೆ ಇಂಟ್ರಾಡೇಲಿ ನಿನ್ ಪೊಸಿಷನ್ಸ್ ನ ಅಲ್ಲೇ ಕ್ಲೋಸ್ ಹೌದು. ಮಾಡ್ಬಿಡು. ಡೈಲಿ. ಹ್ಮ್. ಅಲ್ಲ, ನೀನ್ ಕ್ಲೋಸ್ ಮಾಡ್ಲಿಲ್ಲ ಅಂದ್ರೂ ಅದು ಆಟೋಮೆಟಿಕ್ ಸೆಲೆಕ್ಟ್ ಆಟೋಮೆಟಿಕ್ ಆಗೋಗುತ್ತೆ. ಕ್ಲೋಸ್ ಆಗ್ಬಿಡುತ್ತೆ ಇಂಟ್ರಾಡೇ ಅಂತ ಸೆಲೆಕ್ಟ್ ಮಾಡಿದ್ರೆ. ವಿ ಆರ್ ಸ್ಟಿಲ್ ಟುವರ್ಡ್ಸ್ ಫಾಲ್. ಹೌದು, ಏನಕ್ಕೆ? ಫಾಲ್ ಓನ್ಲಿ ಅಲ್ವಾ? ಹೌದು, ಏನಕ್ಕೆ ಪ್ರೀವಿಯಸ್ ಡೇ ಲೋ ಇತ್ತಲ್ಲ, ಅಲ್ಲೇ ಹಾ. ಹೋಲ್ಡ್ ಮಾಡ್ತಿದೆ ಪ್ರೈಸ್. ಹೋಲ್ಡ್ ಆಗ್ತಾ ಇದೆ. ಹೌದು. ಇನ್ನು 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 1.5 ನಿಮಿಷ ಇದೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಕ್ಕೆ. ಹ್ಮ್. ಅದೇನು ಮಚ್ಚ, ಅದೇನು ಆನ್ ಮಾಡ್ಕೊಂಡಲ್ಲ? ವಿವ್ಯಾಪ್, ವಾಲ್ಯೂಮ್ ವೇಟೆಡ್ ಆವರೇಜ್ ಪ್ರೈಸ್. ಹಾ ಹಾ ಹಾ. ಓಕೆ. ಪರವಾಗಿಲ್ಲ, ವಾಲ್ಯೂಮ್ ಚೆನ್ನಾಗಿದೆ ಈ ಸಲ. ಹ್ಮ್. ಅಲ್ಲಿ ಅಷ್ಟು ಡೌನ್ ಅಲ್ಲಿ ಓಪನ್ ಆಗಿರೋ ವಾಲ್ಯೂಮ್ಸ್ ತುಂಬಾ ಜಾಸ್ತಿ ಇದೆ. ಸೊ ಜನ ಹೌದು ಇದಾರೆ ಅಲ್ಲಿ ಬೈ ಮಾಡಕ್ಕೆ. ಹೌದು ಹೌದು. ಅಲ್ವಾ? ಹ್ಮ್. ಅದೇ ಡಬಲ್ ಬಾಟಮ್ ಪ್ಯಾಟರ್ನ್ ಅಂತ ಹೇಳಿದ್ನಲ್ಲ, ಅದೇ ತರ ಟ್ರಿಪಲ್ ಬಾಟಮ್ ಅಂತ ಇರುತ್ತೆ. 3 ಸಲ ಬಂದು ಎಲ್ಲಲ್ಲೇ ಟೆಸ್ಟ್ ಮಾಡುತ್ತೆ ಅಂತ. ಓಕೆ. ಹ್ಮ್ ಹ್ಮ್ 160 ಹತ್ರ ನಡೀತಾ ಇದೆ ಮಚ. ಹೌದು. 165 ಆಗೋಯ್ತು. 170 ಹತ್ರ ಬಂತು. ಹೌದು, ನೋಡೋಣ ತಡಿ. ಇನ್ನೇನೋ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಅಲ್ವಾ? ನೋಡ, ಆಗಿಲ್ಲ. ಅದು ಹೌದು ದುಡ್ಡು ಅಂತ ಬಂದಾಗ ಹಿಂಗೇನೆ. ಹೌದು. ಇಲ್ಲ, ಅದಕ್ಕೇನೆ ಇನ್ 20 ಸೆಕೆಂಡ್ಸ್ ಇದೆ, ಆಮೇಲೆ ನೋಡಾದ್ಮೇಲೆ ತಗೋತೀನಿ. ಸೊ 170 ಹತ್ರ ಹೋದ್ರೂ ಪರವಾಗಿಲ್ಲ. ಓಕೆ. ಅದೇ ಅದು ಎಷ್ಟು ಕೊರು ಪರವಾಗಿಲ್ಲ, ನಮ್ ಟ್ರೇಡ್ ಸೆಟಪ್ ವರ್ಕ್ ಆಗ್ಬೇಕಷ್ಟೇ. ಹೌದು, ಮಾರ್ಕೆಟ್ ಬೈನೆ ಮಾಡ್ತೀನಿ ನಾನು. ಓಕೆ. ಚೆನ್ನಾಗಿ ಕ್ಲೋಸ್ ಆಗಿದೆ. 8 7. ಓಕೆ, ಎಂಟ್ರ್ ಆದೆ ಮಚ. 173 ಅಲ್ಲಿ ಟ್ರಿಗರ್ ಆಯ್ತು. ನಂದು 173 ಅಲ್ಲೇ ಟ್ರಿಗರ್ ಆಯ್ತು. ಸೊ ವಾಟ್ ಆರ್ ಆರ್ ಲೆವೆಲ್ಸ್ ಮಚ್ಚ? ನಾವ್ ಎಲ್ಲಿವರೆಗೂ ವೆಯ್ಟ್ ಮಾಡ್ಬೋದು? ಸೊ ನಮ್ಮ ಪ್ರೀಮಿಯಮ್ಮು 181 ನಡೀತಾ ಇದೆ. ಓಕೆ. 10 ಪಾಯಿಂಟ್ಸ್ ಆಗಿದೆ. ಪೊಸಿಷನ್ಸ್ ಹೋಗ್ತೀನಿ. ₹1,000 ಲಾಭ ಆಗೇ ಹೋಯ್ತಲ್ಲ ಗುರು. ಹೌದು, ಎಕ್ಸಿಟ್ ಆಗು ಮಚ. ಎಕ್ಸಿಟ್ ಆಗ್ಲಾ? ಎಕ್ಸಿಟ್ ಆಗು. 1,500 ಆಗೋಯ್ತಲ್ಲ ಗುರು. ಹೌದು, ಸಾಕು. ಇದು ಫಸ್ಟ್ ಡೇ ಅಲ್ವಾ, ಬ್ಯಾಲೆನ್ಸ್ ಆಗ್ತಿದೆ. ಸೊ ಎಲ್ಲಿ ತನಕ ಹೈ ಆಫ್ ದಿ ಡೇ ತನಕ ಇಟ್ಕೋಬೋದಿತ್ತು ನಾವು. ಗುರು 2,000 ಪ್ರಾಫಿಟ್. ಇಲ್ಲ, ಇದಾಗ್ತಿರುತ್ತೆ. ಓಕೆ, ನಾ ಗೇಮ್ ಪ್ಲಾನ್ ಮೇಲೆ ಮಚ್ಚ, ಫೋಕಸ್. ನಾವು ಸೆಟಪ್ ಮಾಡ್ಕೊಳ್ಳಿಲ್ಲ. ಸ್ಟಾಪ್ ಲಾಸ್ ರೇಷಿಯೋ, ಪ್ರಾಫಿಟ್ ಹೌದು. ರೇಷಿಯೋ ಏನು ಇಲ್ಲ, ಹಾಕೊಳ್ಳಿಲ್ಲ. ಅದನ್ನೇ ನಾನು ಈ ಕಡೆ ಇನ್ನೊಂದ್ ಕಡೆ ಓಪನ್ ಮಾಡ್ತಿದ್ದೆ. ಅಷ್ಟಲ್ ಪ್ರೈಸ್ ಮೂವ್ ಆಯ್ತು. ಅಯ್ಯೋ ಕತೆ, ಹೋಲಿ ಬಿಡು, ಏನೋ ಆಯ್ತಲ್ಲ. ಇಲ್ಲ, ಇಲ್ಲಿ ಅದಕ್ಕೇನೆ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೆ ನಾನು. ಓಕೆನಾ? ಯಾಕಂದ್ರೆ ಇಲ್ಲಿ ಜೆರೋದಾದಲ್ಲಿ ಅದೇನೋ ಈ ತರ ಲೈವ್ ಡೇಟಾ ಕೊಡಲ್ಲ. ಓಕೆ. ಅದೊಂದು ಪ್ರಾಬ್ಲಮ್ ಅಲ್ವಾ? ಅಲ್ವಾ? ಸೊ ನಲ್ಲಿ ಓಪನ್ ಮಾಡೋಷ್ಟರಲ್ಲಿ ಹ್ಮ್ ಇಲ್ಲ. ಇವಾಗ್ಲೂ 5 ಮಿನಿಟ್ ಬ್ರೇಕ್ ಆದ್ರೆ ಮತ್ತೆ ರೀ ಎಂಟರ್ ಆಗ್ಬೋದು. ನಾನು ಎಂಟರ್ ಆಗಲ್ಲ ಮತ್ತೆ. ಓಕೆನಾ? ಯಾಕಂದ್ರೆ ಇದು ನಂದು ಫಸ್ಟ್ ಡೇನೆ, ತುಂಬಾ ದಿವಸ ಆದ್ಮೇಲೆ.
ಹೌದು. ಇಲ್ಲ 112 115 ತನಕ ಹೋಗಿದೆ ಇವಾಗ ಪೊಸಿಷನ್ ಒಂದ್. ಹ್ಮ್ ಹೌದು. ಹೌದು, ನಾವು 195 ಎಕ್ಸಿಟ್ ಆದೋ 20 ಪಾಯಿಂಟ್ಸ್, ಪರವಾಗಿಲ್ಲ. 20 ಪಾಯಿಂಟ್ಸ್ 20 ಕನ್ಸಿಸ್ಟೆಂಟ್ ಪಾಯಿಂಟ್ ಆಗಿ ಕ್ಯಾಪ್ಚರ್ ಮಾಡಬೇಕು. ಇಲ್ಲ ಕೆಲವೊಂದ್ಸಲ ಕಳ್ಕೊಳ್ಳೋದು ಏನಾಗುತ್ತೆ ತುಂಬಾ. ಅಂದ್ರೆ ಎಕ್ಸೈಟ್ ಆಗ್ಬಿಡ್ತೀವಿ. ಹಾ ಇವತ್ತು ನೋಡು ಹಂಗೆ ಹೌದು. ಆಗಿದ್ದು, ನಮಗೆ ನಾವು ಸೆಟಪ್ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬಾ ಮೂವ್ ಆಗೋಯ್ತು. ಮೂವ್ ಆಗೋಯ್ತು. ಹೌದು, ನಾವ್ ಏನ್ ಮಾಡ್ಕೊಳಕ್ಕಿಂತ ಮುಂಚೆನೆ ಎಲ್ಲ ಮೂವ್ ಆಗೋಯ್ತು. ಸೊ ಇದು ಕೆಲವೊಂದ್ಸಲ ಓಕೆ ನಾನೇನ್ ಅನ್ಕೊಂಡಿದೆ, ನಿಧಾನಕ್ಕೆ ಹೋಗ್ಬೋದು ಹಿಂಗೆ ಅಂತ ಅನ್ಕೊಂಡಿದೆ. ಹ್ಮ್ ಹ್ಮ್ ನಾ ಸಡನ್ ಮೂವ್ ಆಯ್ತು. ಬಟ್ ಅದು ನೋಡು, ಯಾವ್ದು 2 ಮಿನಿಟ್ 1 ಮಿನಿಟ್ ಯಾವ್ದು ನೋಡ್ತಿದ್ಯಾ ಇದು? ಇದು ಒನ್ ಇದು ಟೂ ಮಿನಿಟ್ ಮಿನಿಟ್ಸ್ ಇದು 5 ಮಿನಿಟ್ಸ್. 2 ಮಿನಿಟ್ಸ್. ಓಕೆ. 2 ಮಿನಿಟ್ಸ್ ಅಲ್ಲೇ ಮೂವ್ ಆಗೋಯ್ತು ಅದು. ಹೌದು, ಈ 5 ಮಿನಿಟ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ಮತ್ತೆ ಹ್ಮ್ ಲಾಂಗ್ ನೋಡ್ಬೋದು ಮಚ್ಚ. ಇಲ್ಲ ಯೂಶಲಿ ಹೌದು. ಏನಾಗುತ್ತೆ ಅಂದ್ರೆ ಕ್ಲೋಸ್ ಆಗಿದೆ ನೋಡು ಫ್ರೈಡೆ, ಹ್ಮ್ ಅಲ್ಲಿ ಬಂದು ರಿಜೆಕ್ಟ್ ಆಗೋ ಬಟ್ ಚಾನ್ಸಸ್. ಆಪ್ಷನ್ ಚೈನ್ ತೋರ್ಸು, ಯಾವ್ದು ಈಗ ಏನ್ ನಡೀತಿದೆ ಅಂತ. ಅಂದ್ರೆ ನಾವು ಯಾವ್ದು ಬೈ ಮಾಡ್ಬೋದು 22,900 950 ಹತ್ರ ಅಂತ. ಐ ಥಿಂಕ್ ನಾವು ಹೋಗಿದ್ದು 22,850. ಹಾ ಹೌದು. ಇಲ್ಲ ಅದೇ ಕಾಂಟ್ರಾಕ್ಟ್ ಚೂಸ್ ಮಾಡು, ಮತ್ತೆ ಏನಾದ್ರು ಹೋಗ್ಬೇಕು ಅಂದ್ರೆ. ಏನಕ್ಕೆ ಅಟ್ ದ ಮನಿ ಅಲ್ವಾ, ಹೌದು ಅಟ್ ದ ನೀವು ಮನಿ. ಆಮೇಲೆ ಏನಕ್ಕೆ ಡಲ್ಟಾನು ನೋಡ್ಬೇಕು. ಹೌದು. ಡೆಲ್ಟಾ ನೋಡಿಲಿ 22,850 0.696 ಇದೆ, ಇದು 0.55 ಹ್ಮ್ ಇದೆ. ಸೊ 22,900 ಕೂಡ ನೋಡ್ಬೋದು. 22,900. ಓಕೆ. ಅದೇನು ಪ್ರೈಸ್ ಏನಿದೆ? 173. ಅದೇ ನಾವ್ ಓಕೆ. ಎಂಟರ್ ಆದ್ವಲ್ಲ 22,850, ಅದೇ ಹ್ಮ್ ಸೇಮ್ ಕಾಂಟ್ರಾಕ್ಟ್ ಹ್ಮ್ ಪ್ರೈಸ್ ಅಲ್ಲಿ ಇದೆ. ಹೌದು. ಸೊ ಡೆಲ್ಟಾ 0.5 ಗಿಂತ ಮೇಲ್ಗಡೆ ಇದ್ರೆ ಕಣ್ ಮುಚ್ಕೊಂಡು ಎಂಟರ್ ಆಗ್ಬೋದು. ಓಕೆ. ನೋಡು ಅದಕ್ಕಿಂತ ಹೈ ಆಫ್ ದಿ ಡೇಗ್ ಬಂದಾಗ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ, ಸ್ಟ್ರಗಲ್ ಜಾಸ್ತಿ ಬಯರ್ಸ್ ಮಾಡುತ್ತೆ. ಬೇಕು ಬ್ರೇಕ್ಔಟ್ ಮಾಡಕ್ಕೆ. ಹೌದು, ಬ್ರೇಕ್ಔಟ್ ಆಗಿ ಹ್ಮ್. ರೀಟೆಸ್ಟ್ ಆದ್ರೆ ಲಾಂಗ್ ನೋಡ್ಬೇಕು. ಹೌದು, ಆದ್ರೆ ಓಕೆ. ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಇಲ್ಲಿ ನೋಡು ಪ್ರೀವಿಯಸ್ ಡೇ ಅಲ್ಲಿ ಕ್ಲೋಸ್ ಇದೆಯಲ್ಲ. ಪ್ರೀವಿಯಸ್ ಡೇ ಕ್ಲೋಸಿಂಗ್ ಅಲ್ಲಿ ರೆಸಿಸ್ಟೆನ್ಸ್ ಸಿಗ್ಬೋದು ಅಂತ. ಹೌದು, ಕೆಲವೊಂದ್ಸಲ ಎಕ್ಸಾಸ್ಟ್ ಆಗ್ಬಿಡುತ್ತೆ, ಏನಕ್ಕೆ ಗ್ಯಾಪ್ ಫಿಲ್ ಆಗುತ್ತೆ. ಈ ಗ್ಯಾಪ್ ಓಕೆ. ಫಿಲ್ ಮಾಡಿ ಆಮೇಲೆ ಕಂಟಿನ್ಯೂ ಆಗ್ಬೋದು ಕೆಳಗಡೆ. PDC ಅಂತ ಬರೀತೀನಿ, ಪ್ರೀವಿಯಸ್ ಡೇ ಕ್ಲೋಸ್. ನಾನು 1,500,000 ಲಾಭ ತೋರಿಸ್ತಿತ್ತು, ಮಾರ್ಕೆಟ್ ಕ್ಲೋಸ್ ಮಾಡಿದೆ. ಬಂದ್ ನೋಡಿದ್ರೆ 2,152 ಪ್ರಾಫಿಟ್ ಹೌದು, ಆಯ್ತು. ಏನಕ್ಕೆ ಅಂದ್ರೆ ನೀನ್ ಕ್ಲೋಸ್ ಮಾಡೋಷ್ಟರಲ್ಲಿ ಅದಕ್ಕೆ ಫೋನಲ್ಲಿ ಮಾಡಿದಾಗ ಇದಕ್ಕೆ ಪ್ರೈಸ್ ಮೂವ್ ಆಗ್ತಾನೆ ಇರ್ತದಲ್ಲ. ಹೌದು ಹೌದು. ಮಾರ್ಕೆಟ್ ಅಂತ ಕೊಟ್ಟಾಗ ಆ ಕ್ಷಣದಲ್ಲಿ ನೀನ್ ಯಾವ್ದು ಕ್ಲಿಕ್ ಆಗುತ್ತೆ ಬಟನ್, ಅದಕ್ಕೆ ಟ್ರಿಗರ್ ಆಗುತ್ತೆ. ಓಕೆ. ಆ ಬೈಯಿಂಗ್ ಅಲ್ಲೂ ಅಷ್ಟೇ, ನಾವು ಯಾವ್ದೋ 160 ಹೌದು, 165 ಎಲ್ಲ 168 ನೋಡ್ತಿದ್ರೆ ನಡೀತಿತ್ತು, ಅದು ಟ್ರಿಗರ್ ಆದಾಗ 173 173. ಆಗುತ್ತೆ. ಹೌದು. ಸೊ ಅದೇ ಡಿಫ್ರೆನ್ಸ್ ಮಾರ್ಕೆಟ್ ಬೈಗೂ ಲಿಮಿಟ್ ಬೈಗೂ. ಲಿಮಿಟ್ ಅದೇ ಬೈಗು ಲಿಮಿಟ್ ಬೈಗ್ ಹಾಕಿದ್ರೆ ನಮ್ದು 170 ನಾವು ಟ್ರಿಗರ್ ಆಗುತ್ತೆ. ಎಕ್ಸಾಕ್ಟ್ ಅಮೌಂಟ್ ನಾವು ಹಾಕೊಂಡಿರ್ತೀವಿ. ಹೌದು. ಸೊ ಅವರನ್ನೇ ಪ್ಯಾಸಿವ್ ಪಾರ್ಟಿಸಿಪೆಂಟ್ ಮತ್ತೆ ಅಗ್ರೆಸಿವ್ ಪಾರ್ಟಿಸಿಪೆಂಟ್ ಅಂತ ಕರೀತಾರೆ. ಪ್ಯಾಸಿವ್ ಅಂದ್ರೆ ಓಕೆ ಇಲ್ಲ ನನಗೆ ಇಷ್ಟಕ್ಕೆ ಮಾತ್ರ ಬೇಕು, ಅಷ್ಟಕ್ಕೆ ಮಾತ್ರ ಕೊಡು. ಅಗ್ರೆಸಿವ್ ಅಂದ್ರೆ ನಾವು ಮಾಡಿದ್ವಲ್ಲ, ಎಷ್ಟು ಕಾರು ಹೋಗುತ್ತೆ ಅಂತ ಗೊತ್ತು, ತಗೋಬಿಡೋಣ. 20 ಪಾಯಿಂಟ್ಸ್ ಇಲ್ಲ, ಅದು ಒಂದ್ಸಲ ಆದ್ಮೇಲೆ ಇಲ್ಲೇ ಕಂಪ್ಲೀಟ್ ಆಗಿದೆ. 173 ನನ್ನ ಎಂಟ್ರಿ, 195 ಎಕ್ಸಿಟ್. 195 ಎಕ್ಸಿಟ್ ಆಯ್ತಾ ನಿಮ್ದು?